ಮಂಡ್ಯ ಕ್ಷೇತ್ರದ ಬಗ್ಗೆ ಸಿಎಂ ಎಚ್ಡಿಕೆ ಕೆಸಿ ವೇಣುಗೋಪಾಲ್ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಮಂಡ್ಯ ಕೈ ನಾಯಕರ ವಿರುದ್ಧ ಕೆಸಿ ವೇಣುಗೋಪಾಲ್ ಅವರಿಗೆ ಸಿಎಂ ದೂರನ್ನ ನೀಡಿದ್ದಾರೆ. ಇಲ್ಲಿ ಮಾಜಿ ಸಚಿವ ಚಲುವರಾಯಸ್ವಾಮಿ ಹಾಗೆ ನರೇಂದ್ರ ಸ್ವಾಮಿ ವಿರುದ್ಧ ದೂರನ್ನ ಕೊಟ್ಟಿದ್ದಾರಂತೆ. ಸಿಎಂ ಕುಮಾರಸ್ವಾಮಿ ಅವರು ಮಂಡ್ಯ ಕೈ ನಾಯಕರ ವಿರುದ್ಧ ಕೆಸಿ ವೇಣುಗೋಪಾಲ್ ಅವರಿಗೆ ಸಿಎಂ ದೂರನ್ನ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೋಸ್ಕರ ದೂರು ಅನ್ನೋದು ನಿಮಗೂ ಕೂಡ ಗೊತ್ತಾಗಿರಬಹುದು. ಮಂಡ್ಯ ಕ್ಷೇತ್ರದ ವಿಚಾರ, ಹೈ ವೋಲ್ಟೇಜ್ ಕ್ಷೇತ್ರ ಯಾವ ರೀತಿಯಾಗಿ ರಂಗೇರಿತ್ತು ಅನ್ನೋದು ಕೂಡ ಗೊತ್ತಿದೆ. ನಿಮ್ಮ ಪಕ್ಷದವರನ್ನ ಕಂಟ್ರೋಲ್ ನಲ್ಲಿ ಇಡಲು ನಿಮ್ಗೆ ಆಗ್ಲಿಲ್ಲ. ಇವರಿಂದ ನಮ್ಮ ಅಭ್ಯರ್ಥಿಗೆ ಸ್ವಲ್ಪ ಹಿನ್ನಡೆ ಅಂತೂ ಆಗಿದೆ. ಅನುಮಾನದಲ್ಲೇ ಗೆಲುವಿನ ಬಗ್ಗೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಸಿಎಂ ಕುಮಾರಸ್ವಾಮಿ ಅವರು. ಪ್ರಮುಖವಾಗಿ ಮಂಡ್ಯ ಕ್ಷೇತ್ರದಲ್ಲಿ ಈಗ ಆಲ್ರೆಡಿ ನೋಡಿದ್ವಿ, ಗುಪ್ತಚರ ಇಲಾಖೆ ವರದಿಯನ್ನ ಕೂಡ ಕೊಟ್ಟಿದೆಯಂತೆ. 3 ಕ್ಷೇತ್ರಗಳಲ್ಲಿ ಜೆಡಿಎಸ್ಗೆ ಹಿನ್ನಡೆ ಆಗುತ್ತೆ ಅನ್ನುವ ಮಾಹಿತಿಯೆಲ್ಲ ಕೂಡ ನಾವೀಗ ಆಲ್ರೆಡಿ ತೋರಿಸಿದ್ವಿ, ಬ್ರೇಕ್ ಮಾಡಿದ್ವಿ ನ್ಯೂಸ್ 18 ಕನ್ನಡದಲ್ಲಿ. ಈಗ ಇಲ್ಲಿ ಪ್ರಮುಖವಾಗಿ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಸಿಎಂ ಕುಮಾರಸ್ವಾಮಿ ಅವರು ಮಂಡ್ಯ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೊಟ್ಟಿರುವಂತದ್ದು. ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ಮಾಜಿ ಸಚಿವರು, ಕಾಂಗ್ರೆಸ್ನ ನಾಯಕರುಗಳಾಗಿರುವಂತಹ ಚಲುವರಾಯಸ್ವಾಮಿ ಅವರಾಗಿರ್ಬೋದು, ಹಾಗೆ ನರೇಂದ್ರ ಸ್ವಾಮಿ ಅವರಾಗಿರ್ಬೋದು, ಮತ್ತು ಒಂದ್ ಕಡೆ ಇಲ್ಲಿ ರಮೇಶ್ ಬಂಡಿ ಸಿದ್ದೇಗೌಡ, ಈ ಶಾಸಕರುಗಳು, ಮಾಜಿ ಶಾಸಕರುಗಳು ಮಂಡ್ಯದಲ್ಲಿ ನಮ್ಮ ಮೈತ್ರಿ ಒಪ್ಪಂದದಂತೆ ನಡ್ಕೊಂಡಿಲ್ಲ, ಜೆಡಿಎಸ್ಗೆ ಸಪೋರ್ಟ್ ಮಾಡಿಲ್ಲ, ಯಾರೆಷ್ಟೇ ಹೇಳಿದ್ರು ಕೂಡ ಸಪೋರ್ಟ್ ಮಾಡಲಿಲ್ಲ ಅಂತ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದಾರಂತೆ. ಮತ್ತೊಂದ್ ಕಡೆ ಸಿಎಂ ಕುಮಾರಸ್ವಾಮಿ ಅವರು ಎಲ್ಲಾ ಮಾತುಕತೆ ಆದ್ಮೇಲೆ ಹೊರ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಸಿಎಂ ಅವರ ರಿಯಾಕ್ಷನ್ ಅನ್ನ ಬಯಸಿದ್ರು ಮಾಧ್ಯಮದವರು. ಆದ್ರೆ ನೋ, ನಾನಂತೂ ರಿಯಾಕ್ಟ್ ಮಾಡೋದಿಲ್ಲಪ್ಪ ಅಂತ ಕೈ ಅಲ್ಲಾಡ್ಸ್ಬಿಟ್ಟೆ ಹೋಗಿದ್ರು. ನೀವು ಕೂಡ ನೋಡ್ತಾ ಇದ್ದೀರಾ ಆ ದೃಶ್ಯಗಳಲ್ಲಿ. ನಂತರ ನೀವೇನ್ ಬೇಕೋ ಮಾಡ್ಕೊಂಬಿಡಿ ಅಂತ ಕೂಡ ಹೇಳಿದ್ರು. ಆ ಒಂದು ಬೈಟ್ ಕೂಡ ಇದೆ, ಕೇಳಿಸ್ಕೊಳ್ಳಿ. I am boycotting your festival. I am boycotting your festival. Meeting this. Same sir. I am boycotting your festival. I am boycotting your festival. Meeting this.